ಬೇಕಾದ ಪ್ರೇತಾತ್ಮ ಇವತ್ತು ದೇವನಗರಿ ಹತ್ರ ಬಂದಿದೆಯಲ್ಲ. ಪ್ರೇತನ ಬಾಧೆಗೆ ಒಳಗಾದವನೇ ನೀನು. ಸೊಕ್ಕನು ತೋರದೆ ತಟ್ಟನೆ ಏಳುತ್ತ. ನಮ್ಮ ಅಪ್ಪ ಇನ್ನು ಜೀವಂತ ಇದ್ದ, ಸತ್ತೋಗ್ಲಿಲ್ಲ. ಹೌದಾ? ಶೋಕರಾಗಬೇಡ. ಮತ್ತೆ ಸೋನು ತಿಂಕ ಅಪ್ಪನ ಸೊಕ್ಕನು ತೋರದೆ ತೋರದೆ ಆ ಆ ಆ ನಿಮ್ಮನ್ನು ನೋಡಿದ್ರು ಹಾಗನ್ನಿಸ್ತದೆ. ನೀ ದೇವರಂದ್ರ ಅಲ್ವಾ? ದೇವೇಂದ್ರ. ಆ? ದೇವೇಂದ್ರ. ನೀನೇ ಬೇಕು ಅಂತ ಬಂದವ ನಾನು. ಯಾಕೆ ಬಂದೆ? ತ್ರಿವಿಷ್ಟಪ ಪಟ್ಟದ ಮೇಲೆ ಏರಿದ್ದೀಯ. ಹೌದು. ಆ ತ್ರಿವಿಷ್ಟಪ ಗದ್ದುಗೆ ನನ್ನ ಪಾಲಿಗೆ ಬೇಕು. ನಿನಗ್ ಬೇಕಾ? ಯಾಕೆ ಆಸೆ? ಬೇಕು. ಯಾಕೆ ಬೇಕು? ಯಾಕೆ ನೀ ಕೇಳುದಕ್ಕೆ ನೀ ಯಾರ? ಅಲ್ಲ, ನಿನ್ನನ್ನು ನೋಡಿದ ಕ್ಷಣ ನನಗೆ ಆಶ್ಚರ್ಯ ಆದದ್ದು. ಏನು? ಇಲ್ಲಿ ದಾರಿ ತಪ್ಪಿ ಬಂದದ್ದು ಅಂತ. ತಪ್ಪು ದಾರಿಗೆ ಬಂದ್ರು ಸರಿ ದಾರಿಲೇ ಬಂದಿದ್ದೆ. ಹೋಗ್ಲಿಕ್ಕೆ ಮನಸ್ಸುಂಟಾ? ದಾರಿ ಮಾಡಿ ಕೊಡ್ತೇನೆ. ಅಗತ್ಯ ಇಲ್ಲ. ನೀ ಮಾಡಿಕೊಟ್ಟ ದಾರಿಲಿ ಹೋಗೋಣ ಅಲ್ಲ. ಮತ್ತೆ ಅಡ್ದಾರಿ ಎಲ್ಲ ಬರೋದು. ಹೋಗ್ಬೇಕು ಅಂತಾಗ ನಾ ಹೋದದ್ದೇ ದಾರಿ ಆಗ್ಬೇಕು. ಕೂಗುವುದು ಯಾಕ? ತ್ರಿವಿಷ್ಟಪ ಗದ್ದುಗೆ ನನ್ನ ಪಾಲಿಗೆ ಬೇಕು. ಆ ತ್ರಿವಿಷ್ಟಪ ಪಟ್ಟ ಎನ್ನುವುದು ನಮ್ಮ ಆಸ್ತಿ. ನಿಮ್ಮ ಆಸ್ತಿಯ? ಕೆಳಗುಂಟು ಅಂತ ಮಾಡಿದ್ದು, ಇಲ್ಲೂ ಸಂಪಾದನೆ ಮಾಡ್ಲಿಕ್ಕೆ ಬಂದದ್ದ. ನಾ ಎಲ್ಲಿಂದ ಬಂದೆ ಮಾಡಿದೆ ನನಗ್ ಗೊತ್ತಿಲ್ಲ. ಮತ್ತೆ ಕೆಳಗೆ ಅಂತ ಯಾಕೆ? ಜೀವಂತ ಇದ್ದವರೆಲ್ಲ ಇಲ್ಲಿ ಹಾಗೆಲ್ಲ ಬರ್ಲಿಕ್ಕಿಲ್ಲ. ಬೆರಳಿಕೆಯವ್ರು ಮಾತ್ರ ಬರ್ಲಿಕ್ಕೆ ಸಾಧ್ಯ ಉಂಟು. ಅಲ್ಲಿ ಬಂದವನಿಗೆ ಜೀವ ಉಂಟು ಅಂತ ಆದ್ರೆ, ಜೀವ ಉಂಟು ಅಂತ ಆದ್ರೆ ಮನುಷ್ಯ ಜಾತಿ ಅಲ್ಲ ಗೊತ್ತಾಯ್ತು ನನಗೆ. ಮನುಷ್ಯ ಜಾತಿ ಅಲ್ಲ ಅಂತ ಆದ್ರೆ ಮತ್ತೆ ಯಾವ್ದು ಲೆಕ್ಕ ಹಾಕಿದೆ? ಏನೋ ಒಂದು ಆಕಾರ ವಿಕಾರ ಎಲ್ಲ ಒಟ್ಟಿಗೆ ಉಂಟು. ಅಲ್ಲ ಸೇರಿದು ನಾನು ಒಂದು, ನೀವೊಂದು ಸಮ್ಮಿಶ್ರ. ಆಗ್ಲಿ. ಯಾಕೆ ಹೇಳು? ಯಾಕೆ? ನಿನ್ನಂತವ್ರು ತೆಗಿಬೇಕು ಅಂತಾದ್ರೆ ಸಮ್ಮಿಶ್ರದಳಿಯೇ ಬರ್ಬೇಕು, ಬಿಟ್ಟು ಬೇಡ ಆಗುದಿಲ್ಲ. ಒಂದು ನಿನ್ನಿಂದ ತೆಗಿಲಿಕ್ಕೆ ಆಗುದಿಲ್ಲ ನೋಡು. ಯಾಕೆ? ಯಾಕೆ? ನೀನು ನಿನ್ನಂತವನು ಹೋಗಬೇಕಾದ ಮಾರ್ಗ ಅಲ್ಲಿಗೆ. ಎಲ್ಲಿಗೆ? ಎಲ್ಲಿಗೆ? ಶೈಮಿನಿ ಪಟ್ಟಣಕ್ಕೆ. ಮತ್ತೆಲ್ಲಿಗಲ್ಲ. ತ್ರಿವಿಷ್ಟಪ ಪಟ್ಟ ಎನ್ನುವುದು ನೀನು ಏರುವುದಕ್ಕಿದ್ದದ್ದಲ್ಲ. ಅದು ನನಗೆ ಬೇಕು, ನನ್ನ ಪ್ರಯೋಜನಕ್ಕಾಗಿದ್ದದ್ದು. ನಾನು ಅದರ ಮೇಲೆ ಕೂತ್ಕೊಳ್ತೇನೆ ಅಲ್ಲ. ಹುಲ್ಲು ಬಡಿತೆ ಕೇಳುವುದಕ್ಕೆ ನೀ ಯಾರು? ಮರ